ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ ನಾಯಕರು ದಪ್ಪ ಚರ್ಮದ ರಾಜಕಾರಣಿಗಳು. ಕಾಂಗ್ರೆಸ್ಸಿಗರಿಗೆ ದೇಶದ ಹಿತಕ್ಕಿಂತ ಗಾಂಧಿ ಕುಟುಂಬ ಮುಖ್ಯ ಅಂತೇಳಿ ಇದು ಟೀಕೆ ಮಾಡಿದ್ದಾರೆ ಶ್ರೀರಾಮುಲು ಅವರು. ಸೈಕಲ್ ಬೈಕ್ ಸವಾರಿ ನಾಟಕವಲ್ಲ, ಅದು ಜನಜಾಗೃತಿ. ಸಚಿವ ಪ್ರಿಯಾಂಕ್ ಖರ್ಗೆ ಟೀಕೆಗೆ ಶ್ರೀರಾಮುಲು ಅವರು ತಿರುಗೇಟನ್ನ ನೀಡಿದ್ದಾರೆ. ನಮ್ಮ ದೇಶ ಮೊದಲು, ಕಾಂಗ್ರೆಸ್ಗೆ ಅಧಿಕಾರವೇ ಮುಖ್ಯ, ಕಾಂಗ್ರೆಸ್ ನಾಯಕರಿಗೆ ಆತ್ಮಸಾಕ್ಷಿ ಇಲ್ಲ ಅಂತ ಹೇಳಿ ಶ್ರೀರಾಮುಲು ಅವರು ಟೀಕೆ ಮಾಡಿದ್ದಾರೆ. ಮೆಟ್ರೋ, ಬೈಕ್, ಸೈಕಲ್ ಹತ್ತುವುದು ಬಿಜೆಪಿಯವರ ಒಂದು ದಿನದ ನಾಟಕ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಟೀಕೆ ಮಾಡಿದ್ರು. ಈ ಒಂದು ಹೇಳಿಕೆಗೆ ಮಾತಿನ ತಿರುಗೇಟನ್ನ ನೀಡಿದ್ದಾರೆ ವಿ ಶ್ರೀರಾಮುಲು ಅವರು. ಕಾಂಗ್ರೆಸ್ ಪಾರ್ಟಿ ನಾಯಕರು ದಪ್ಪ ಚರ್ಮದ ರಾಜಕಾರಣಿಗಳು. ಒಬ್ಬರು ಅಧಿಕಾರ ಜನಪ್ರತಿನಿಧಿ ನಡೆದು ಸೈಕಲ್ ಬೈಕ್ ನಲ್ಲಿ ಹೊಡೆದ್ರೆ ಅವರನ್ನ ಮಾದರಿಯಾಗಿ ಜನ ತೆಗೆದುಕೊಳ್ತಾರೆ ಅಂತ ಇದನ್ನ ಮಾಡ್ತಾರೆ. ಆದ್ರೆ ಈ ಕಾಂಗ್ರೆಸ್ಸಿಗರು ಅದನ್ನ ಬೇರೆ ಆಯಾಮದಲ್ಲಿ ಪ್ರದರ್ಶಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಅಷ್ಟೋ ಇಷ್ಟು ಉಳಿತಾಯ ಅಂತಾಗುತ್ತದೆ ಅಂತ ಹೇಳಿ ಜಾಗೃತಿ ಮೂಡಿಸೋದು ಮುಖ್ಯವಾಗುತ್ತೆ. ದಪ್ಪ ಚರ್ಮದ ಕಾಂಗ್ರೆಸ್ ನಾಯಕರಿಗೆ ಆತ್ಮಸಾಕ್ಷಿಯಾಗಿ ಮಾತನಾಡುವಂತಹ ಧೈರ್ಯವಿಲ್ಲ. ಜನರಿಗೆ ಸಕಾರಾತ್ಮಕ ಜಾಗೃತಿ ಮೂಡಿಸುವುದು, ವಿಶ್ವಾಸ ಮೂಡಿಸುವಂತಹ ಕೆಲಸವನ್ನ ಮಾಡಬೇಕು. ಒಬ್ಬ ಲೀಡರ್ ಈಗ ಪಾಲನೆ ಮಾಡಿದ್ರೆ ಅದನ್ನ ನೋಡಿದ 10 ಜನ ಪಾಲನೆ ಮಾಡ್ತಾರೆ. ಕಾಂಗ್ರೆಸ್ನವರು ಮೋದಿ ಬಗ್ಗೆ, ಹಿಂದೂಗಳ ಬಗ್ಗೆ ಟೀಕೆ ಮಾಡ್ತಾರೆ. ಕಾಂಗ್ರೆಸ್ನವರಿಗೆ ಅಧಿಕಾರ ಬೇಕು, ದೇಶ ಬೇಕಾಗಿಲ್ಲ. ಕಾಂಗ್ರೆಸ್ನವರಿಗೆ ಗಾಂಧಿ ಕುಟುಂಬ ಮುಖ್ಯ, ದೇಶ ಮುಖ್ಯವಲ್ಲ. ಆದ್ರೆ ನಮಗೆ ಕುಟುಂಬ ಮುಖ್ಯವಲ್ಲ, ದೇಶ ಮೊದಲು. ಅವರ ಪಾಲಿಗೆ ಗಾಂಧಿ ಕುಟುಂಬ ಚೆನ್ನಾಗಿದ್ರೆ ದೇಶ ಚೆನ್ನಾಗಿರುತ್ತೆ ಅಂತ ಹೇಳಿ ಇವರು ಟೀಕೆಯನ್ನ ಮಾಡಿರುವಂತದ್ದು. ಈ ಹಿಂದೆ ಮೆಟ್ರೋ, ಬೈಕ್, ಸೈಕ್ಗಳನ್ನ ಹತ್ತೋದು ಬಿಜೆಪಿಯವರ ಒಂದು ದಿನದ ನಾಟಕ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿಯ ವಿರುದ್ಧ ಮಾಡಿದಂತ ಈ ಒಂದು ಟೀಕೆಗೆ ಈ ರೀತಿಯಾಗಿ ರಾಮುಲು ಅವರು ಪ್ರತ್ಯುತ್ತರವನ್ನ ನೀಡಿದ್ದಾರೆ. ಅವ್ರಿಗೆ ಏನಂದರೆ, ಇವತ್ತು ನಾನೊಬ್ಬನ ಸೈಕಲ್ ಹತ್ತಿ ತೋರಿದಾಗ ಸೈಕಲ್ ರಾಮುಲು ಎಷ್ಟು ಉಳಿಸ್ತಾರೆ ಅನ್ನೋದಕ್ಕಿಂತ, ಯಾರೋ ಒಬ್ಬ ಲೀಡ್ರು ಒಬ್ಬ ಸೈಕಲ್ ಹತ್ತಿದ್ರೆ, ಒಬ್ಬ ಲೀಡ್ರ್ ನಡ್ಕೊಂಬಂದ್ರೆ, ಯಾರೋ ಒಬ್ಬ ಜಡ್ಜ್ ಅಪ್ಪ ಯಾವ ರಾಜ್ಯದಲ್ಲೂ ಗೊತ್ತಿಲ್ಲ, ಒಬ್ಬ ಜಡ್ಜ್ ಸೈಕಲಾಗಿ ಹೋಗ್ತಿದ್ದ. ಅದನ್ನು ನೋಡಿ 10 ಮಂದಿ ಹೋಗ್ಬೇಕಂದ್ರೆ ಆದಷ್ಟು ಸೇವಿಂಗ್ಸ್ ಮಾಡ್ಬೇಕನ್ನೋಂಥ ಪ್ರಯತ್ನ ಆಗಲಿ. ನಾವು ಹೋದ ತಕ್ಷಣ ನಮ್ಮ ಜೊತೆಲಿ ಎಲ್ಲರೂ, ಇವತ್ತು ಗದಗ ಜಿಲ್ಲೆಯಲ್ಲಿ ಯಾರನ್ನೊಬ್ಬರು ದೊಡ್ಡ ರಾಜಕಾರಣಿಗಳು ನಮ್ಮಂತೂ ಸೈಕಲ್ದಲ್ಲಿ ಹೋದರೆ ಎಲ್ಲ ಸೈಕಲ್ಲೇ ನಡೀತಾವೇನ್ರಿ. ಅಷ್ಟು ಉಳಿತಾಯ ಮಾಡಿದೆ. ಜನರಿಗೆ ಅವೇರ್ನೆಸ್ ಕೊಡು. ಒಂದೇ ದಿನಕ್ಕೆ ಒಂದೇ ರಾತ್ರಿ ಏನು ಆಗಲ್ರಿ. ಅವ್ರಿಗೇನಂತ ಹೇಳಿದ್ರೆ, ಏನು ಮಾಡಿದರೆ ಕೂಡ ಅವ್ರು ತಪ್ಪು ಚರ್ಮದಲ್ಲಿದ್ದಂಥ ಕಾಂಗ್ರೆಸ್ಸಿನ ಸರ್ಕಾರದ ನಾಯಕರು, ಅದು ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಇನ್ನೊಬ್ಬರು ಆಗಿರ್ಬೋದು, ಅವ್ರು ಏನಪ್ಪ ಅಂದ್ರಿಗಿನ ನಾವು ವಿರೋಧ ಪಕ್ಷದಲ್ಲಿ ಮಾತಾಡಿವಿ ಅಂತ ಹೇಳ್ತಾರೆ. ಅಲ್ಲಿ ಅವ್ರು ಆತ್ಮಸಾಕ್ಷಿಯಾಗಿ ಮಾತಾಡಲಿಲ್ಲ. ಅವ್ರಿಗೆ ಯಾವ ಆತ್ಮಸಾಕ್ಷಿಯಾಗಿ ಮಾತಾಡೋಕ್ಕೆ ಧೈರ್ಯ ಇಲ್ಲ ಅವ್ರಿಗೆ. ಅದಕ್ಕೋಸ್ಕರ ಜನರೆಲ್ಲ ಕೂಡ ಮರ್ತಾರ. ಜನರು ಕಾಂಗ್ರೆಸ್ಸಿನ ಬೇಡ ಅಂತ ಇದ್ದಾರೆ, ಇದಕ್ಕೋಸ್ಕರವಾಗಿ ಕಾಂಗ್ರೆಸ್ ಬೇಡ ಅಂತ ಇದ್ದಾರೆ. ಜನರಿಗೆ ಅವೇರ್ನೆಸ್ ಇದೆ ರೀ. ಅವೇರ್ನೆಸ್ ಸೃಷ್ಟಿ ಮಾಡಬೇಕು. ಒಬ್ಬ ಮನುಷ್ಯನಿಗೆ ಅವೇರ್ನೆಸ್ ಹೆಂಗೆ ಬರ್ತತೆ? ಇವತ್ತು ಆ ಮನುಷ್ಯನಿಗೆ ಅನುಭವ ಹೆಂಗೆ ಬರ್ತತೆ? ಆ ಅನುಭವ ಬರಬೇಕು ಅಂತ ಹೇಳಿದ್ರಿಗಿನ ಆ ಮನುಷ್ಯನಿಗೆ ವಿಶ್ವಾಸ ಬರೋಂಥ ಕೆಲಸ ನಾವು ಮಾಡಬೇಕು ರೀ. ಒಬ್ಬ ಲೀಡ್ರನ್ನು ಮಾಡಿದರೆ ಅದ್ರ ನೋಡಿಕೊಂಡು ಇನ್ನೊಬ್ಬರನ್ನು 10 ಜನರು ಮಾಡ್ತಾರೆ. ಅವ್ರು ಯಾವತ್ತೂ ಪಾಲನೆ ಮಾಡಿಲ್ಲ ರೀ. ಕೋವಿಡ್ ಬಂದಂಥ ಟೈಮಲ್ಲಿ ಸಪೋರ್ಟ್ ಮಾಡಿಲ್ಲ ಅಲ್ರಿ. ಕೋವಿಡಲ್ಲಿ ಪ್ರಧಾನಮಂತ್ರಿಗಳನ್ನ ಆರೋಪಣೆ ಮಾಡಿ ಅವರು ಭ್ರಷ್ಟಾಚಾರ ಮಾಡೋದಂತ ಕುಂತಿದ್ರಿ. ಎಷ್ಟೋ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿ ಕುಂತಿದ್ರಿ. ಯಾರನ್ನು ಬಿಟ್ಟಾರ್ರಿ ಇವರು? ಯಾರನ್ನು ಬಿಟ್ಟಾರೇನ್ರಿ? ಅವ್ರಿಗೇನ್ರಿ ಸುಮ್ಮನೆ ನಾಟಕ ಮಾಡ್ಕೊಂತ ರಾಜ್ಯನ ಆಳ್ಬೇಕಂತ್ಕೊಂಡ್ರಿ. ಯಾರು ಬಿಟ್ಟಾರ್ರಿ? ಕೋವಿಡಲ್ಲಿ ಏನು ಸಪೋರ್ಟ್ ಮಾಡಿದ್ರಿ? ಏನು ಮಾಡಿಲ್ಲ. ಏನು ನಮ್ಮನ್ನೇನೋ ಬಿಟ್ರೇನ್ರಿ? ನಮ್ಮನ್ನು ಹೆಂಗೋ ಪುಣ್ಯಕ್ಕೆ ನಾವು ಹಂಗೆ ತಪ್ಪಿಸ್ಕೊಂಡಿವಿ. ಇಲ್ಲಿ ಸರ್ಕಾರ ಇದ್ರಿಗೆ ನಾವು ಏನು ಬೇಕಾ ಮಾಡೋಂಥವ್ರು ಮಂದಿ ನೋಡ್ರಿ. ಅಲ್ಲಿ ನೋಡಿದ್ರಲ್ಲ ಅವತ್ತಿನ ಸಂದರ್ಭದಲ್ಲಿ, ಇಲ್ಲ ಯಡಿಯೂರಪ್ಪರು ಭ್ರಷ್ಟಾಚಾರ ಮಾಡಿದಾರ, ರಾಮುಲು ಭ್ರಷ್ಟಾಚಾರ ಮಾಡಿದಾರ, ಸುಧಾಕರ್ ಭ್ರಷ್ಟಾಚಾರ ಮಾಡಿದಾರ, ಎಲ್ಲರೂ ಭ್ರಷ್ಟಾಚಾರ ಮಾಡಿದಾರೆ ಅಂತ ಹೇಳಿದ್ರು. ಹೆಂಗೆ ಬೇಕಾ ಹಂಗೆ ಒಟ್ಟು ಬಿಡ್ತಾರೆ ಇವರು. ಇವತ್ತು ಮೋದಿ ಬಗ್ಗೆ ಟೀಕೆ ಮಾಡ್ತಾರೆ, ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡ್ತಾರೆ. ದೇಶದಲ್ಲಿದ್ದಂಥ